ಎಲ್ರಿಗೂ ನಮಸ್ಕಾರ. ಎಸ್ ಈಗ ತಾನೇ ಅಡುಗೆ ಮನೆಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿಕೊಂಡು. ಬಿಕಾಸ್ ಮೇಲ್ಗಡೆ ಕೊಬ್ಬರಿ ಒಣ ಹಾಕಿದ್ದೀವಿ. ಕೊಬ್ಬರಿನ ಮಿಲ್ಲಿಗೆ ಹಾಕ್ಸ್ಕೊಂಡು ಆಯಿಲ್ ಮಾಡಿಸ್ಕೊಂಡು ಬರಬೇಕು. ಅದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಮಾಲ್ಟ್ ಕೆಲಸಗಳು ಅದು ಇದು ಎಲ್ಲ ಮಾಡ್ಕೊಂಡಿರ್ತೀನಿ. ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಅಡುಗೆ ಮಾಡುವಾಗ ಕಂಫರ್ಟಬಲ್ ಆಗಿರಬೇಕು. ಸೊ ಹಾಗೆ ನನಗೆ ಕಂಫರ್ಟಬಲ್ ಆಗಿರೋಂತಹ ಡ್ರೆಸ್ನ ವೇರ್ ಮಾಡಿದ್ದೀನಿ. ಈಗ ಅಡುಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ನನಗೆ ಈವ್ನಿಂಗ್ ಒಂದು ಶೂಟ್ ಇದೆ, ಫೋಟೋಶೂಟು. ಅದಕ್ಕೆ ರೆಡಿ ಆಗಬೇಕು. ಇಷ್ಟೆಲ್ಲ ಕೆಲಸಗಳಿದೆ. ಸೊ ಇಷ್ಟು ದಿನ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿಕೊಂಡು ಗುಂಡಮ್ಮ ಆಗಿಬಿಟ್ಟಿದ್ದೀನಿ. ಕೆಲಸ ಮಾಡಿಕೊಂಡು ಅಂದರೆ ವಿಡಿಯೋ ಮಾಡಬಾರ್ದು ಅಂತಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದೆ. ಯಾಕೆಂದರೆ ಸ್ಟ್ರೆಸ್ ಅಷ್ಟಿತ್ತು ಕೆಲಸದ್ದು. ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿ ಇದ್ದೆ ಅಂತಲೇ ಹೇಳ್ಬೋದು. ಆರಾಮಾಗಿ ಅಂದರೆ ನೀವು ಹೇಳೋ ಥರ ಆರಾಮಾಗಿ ಅಲ್ಲ, ಕೆಲಸ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡಿದೆ ಆರಾಮಾಗಿದ್ದೆ. ಆಮೇಲೆ ರಿಯಲೈಸ್ ಆಯಿತು, ಇಲ್ಲ ಹಿಂಗೆ ಆದರೆ ನಾನು ಕನೆಕ್ಟಿವ್ ಆಗಿರೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೂಸ್ಟ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈಗ ಅಡುಗೆ ಮಾಡಬೇಕು. ಸೊ ಇಷ್ಟು ಇದೆ ನನಗೆ. ಈಗ ಈವ್ನಿಂಗಿಗೆ ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಫೋಟೋಶೂಟ್ಗೆ ರೆಡಿ ಆಗಬೇಕು. ಹಾಗೆ ನೀವೆಲ್ಲರೂ ಕೇಳ್ತಾ ಇದ್ರಿ ಹೇರ್ ಕೇರ್ ವಿಡಿಯೋ ಮಾಡಿ ಆ್ಯಂಡ್ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ಎಲ್ಲ ವೀಡಿಯೋಗಳನ್ನೂ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ನೋಡಿರ್ಬೋದು ನೀವು, ನಾನು ಯಾವುದೇ ರೀತಿಯಾದಂತಹ ಮೇಕಪ್ ಹಾಕಿಲ್ಲ. ನೀವೇ ನೋಡ್ಬೋದು, ಮೇಕಪ್ ಹಾಕಿಲ್ಲ. ಲಿಪ್ಸ್ಟಿಕ್ ಆ್ಯಂಡ್ ಐಬ್ರೋ ಒಂಚೂರು ಟಚಪ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಸನ್ಸ್ಕ್ರೀನ್ ಇಷ್ಟೇ ನಾನು ಹಚ್ಚಿರೋದು. ನೋಡಿ, ಸೆಕೆಗೆ ಈ ಸೆಕೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ಸೊ ಇದರಲ್ಲೂ ಸ್ಕಿನ್ ಕೇರ್ ನೀವು ಹೇಗೆ ಇಟ್ಕೊಳ್ಬೇಕು ಎಲ್ಲ ವೀಡಿಯೋ ಬ್ಯಾಕ್ ಟು ಬ್ಯಾಕ್ ನಾನು ಅಪ್ಲೋಡ್ ಮಾಡ್ತೀನಿ, ಪ್ರಾಮಿಸ್ ಅಂತ ಹೇಳ್ತಾ. ಈಗ ಅಡುಗೆ ಮಾಡೋ ವಿಡಿಯೋ ಎಲ್ಲ ನಾನು ಹಾಕೋದಕ್ಕಾಗೋದಿಲ್ಲ. ಬಿಕಾಸ್ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 1:30 ಆಗಿದೆ. ಸೊ 1 ನಿಮಿಷ ಟೈಮ್ ತೋರಿಸ್ತೀನಿ, ನೀವು ನಂಬಲ್ಲ. ಸೊ ಈಗ ಅಡುಗೆ ಮಾಡಿದ್ರು 2:30 ಒಳಗಡೆ ಅಡುಗೆ ಆಗುತ್ತೆ. 2:30 ಅಂದರೆ 2:30 ಊಟ ಮಾಡಿ 3 o'clock ಆಗುತ್ತೆ. 3 o'clock ಆದಮೇಲೆ ಫೋಟೋಶೂಟ್ಗೆ ರೆಡಿ ಆಗಬೇಕು. 4:30ಗೆ ಫೋಟೋಶೂಟ್ ಇರೋದು. ಇಷ್ಟು ಕೆಲಸ ಇದೆ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಾನು ತರಕಾರಿ ಸಾರು ಮಾಡಿದ್ದೆ, ಇಲ್ಲಿವರೆಗೂ ಮಾಡಿದ್ದೆ. ಇಷ್ಟು ಖಾಲಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಜಾಸ್ತಿ ತರಕಾರಿನ ಹಾಕ್ತೀನಿ ನಾನು. ಸಾರು ಸ್ವಲ್ಪ ಕಮ್ಮಿನೇ ಇರುತ್ತೆ, ಬಟ್ ತರಕಾರಿ ಜಾಸ್ತಿ ಇರುತ್ತೆ, ನೀವೇ ನೋಡ್ತಾ ಇದ್ದೀರಾ. ಅಂಡ್ ಮುದ್ದೆ ಕೂಡ ರೆಡಿ ಮಾಡಿದ್ದೀನಿ. ಈಗ ಮೇಕಪ್ ಆಗಬೇಕು. ನನಗೆ ಈಗ ಮುಖ ತೊಳ್ಕೊಳ್ಳೋದಕ್ಕೂ ಟೈಮ್ ಇಲ್ಲ, ಹಾಗಾಗಿ ಸ್ವಲ್ಪ ಟಿಶ್ಯೂಲೇ ಒರೆಸ್ಕೊಬಿಡ್ತೀನಿ ಲಿಪ್ಸ್ಟಿಕ್ ಎಲ್ಲ. ನಾನು ವಿಡಿಯೋ ಮಾಡೋವಾಗ ಮೈಕ್ ಹಾಕಿರ್ಲಿಲ್ಲ, ಹಾಗಾಗಿ ಇವಾಗ ಮಾತಾಡ್ತಾ ಇದ್ದೀನಿ. ಎಸ್, ಹೇಳಿದ್ನಲ್ಲ ಮುಖ ತೊಳೆಯೋಕ್ಕೂ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ವೆಟ್ ಆಗಿದೆ. ಅದನ್ನ ಟಿಶ್ಯೂಲಿ ರಿಮೂವ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂತಹ ಮೇಕಪ್ ಇಲ್ಲ. ಸೊ ನೀವು ಸಿಂಪಲ್ ಆಗಿ ಮೇಕಪ್ ಆ ಥರ ಅನ್ನಿಸ್ಬಾರ್ದು ಅಂತಂದ್ರೆ ನಾನು ಇವಾಗ ತೋರಿಸೋಂತಹ ಮೇಕಪ್ ತುಂಬಾನೇ ಚೆನ್ನಾಗಿರುತ್ತೆ. ಎವ್ರಿ ಡೇ ಬೇಕಾದ್ರೆ ನೀವು ಮೇಕಪ್ ಮಾಡಿದ್ರೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಕಾಲೇಜ್ಗೆ ಹೋಗೋರೆಲ್ಲ. ನಾನು ಈಗ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಸೆಟಾಫಿಲ್ದು. ಬಿಕಾಸ್ ಇದು ಈವ್ನಿಂಗ್ ಶೂಟ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ. ಸೊ ಏನು ಅಂತ ಟ್ಯಾನ್ ಏನಾಗಲ್ಲ, ಹಾಗಾಗಿ ಸನ್ಸ್ಕ್ರೀನ್ ಎನಿ ಟೈಮ್ ಏನು ಯೂಸ್ ಮಾಡಲ್ಲ. ಇವಾಗ ಜಸ್ಟ್ ಮಾಯಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋದಕ್ಕೂ ಅದಕ್ಕೂ ಸಿಂಕ್ ಆಗ್ತಾ ಇಲ್ಲ. ವಿಡಿಯೋದಲ್ಲಿ ಹೇಳಿದ್ನಲ್ಲ ವಾಯ್ಸ್ ಇವಾಗ ಕೊಡ್ತಾ ಇದ್ದೀನಿ ಅಂತ, ಇದರಲ್ಲಿ ಸರಿಯಾಗಿ ಕೇಳಿಸಲ್ಲ ಅಂತ ನಾನೇ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ. ಈಗ ಡರ್ಮಾ D4.5 ಇದು ನಾನು ಆಲ್ರೆಡಿ ಹೇಳ್ದೆ. ಮೆಜೆಸ್ಟಿಕ್ ಅಲ್ಲಿ
ವೈಭವ್ ಸ್ಟೋರ್ ಅಂತ ಇದೆ, ಅಲ್ಲಿ ಈ ಒಂದು ಮೇಕಪ್ ಕ್ರೀಮ್ ಸಿಗುತ್ತೆ. ಇದು ನಮ್ಮ ಸೀರಿಯಲ್ ಆಕ್ಟರ್ಸ್ ಎಲ್ರೂ ಇದೇ ಕ್ರೀಮ್ನೇ ಯೂಸ್ ಮಾಡೋದು ಸೀರಿಯಲ್ಗಳಲ್ಲಿ. ಪರ್ಸ್ನಲ್ ಆಗಿ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಪರ್ಸ್ನಲ್ ಆಗು ಇದೇ ಇಷ್ಟ ಆಯ್ತು. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂಸ್ ಆಗಿ ನಾನು ಇದನ್ನೇ ಮೇಕಪ್ಗೆ ಯೂಸ್ ಮಾಡ್ತೀನಿ, ಹೊರಗಡೆ ನನ್ನ ಪರ್ಸ್ನಲ್ ಶೂಟ್ ಎಲ್ಲದಕ್ಕೂ. ಅಂಡ್ ನೋಡ್ತಾ ಇರ್ಬೋದು ಸ್ವಲ್ಪ ಹಚ್ಚಿದ್ರುನು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ನಾನು ಕೈಯೇ ಯೂಸ್ ಮಾಡ್ತೀನಿ, ಯಾವುದೇ ಬ್ರಷ್ ಕೂಡ ಯೂಸ್ ಮಾಡಲ್ಲ. ನಂಗದು ಏನೋ ಬ್ರಷ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಮೇಕಪ್ ಎಲ್ಲ ಇನ್ನ ಕ್ಲಿಯರ್ ಆಗಿ ಐ ಮೇಕಪ್ ಎಲ್ಲ ಆದಾಗ ನಿಮ್ಗೆ ಆ ಗ್ಲೋ ಗೊತ್ತಾಗುತ್ತೆ. ಇಲ್ಲೊಂದ್ ಸ್ವಲ್ಪ ನನಗೆ ಕಲೆ ಇತ್ತು ಚೂರ್ ಲೈಟ್ ಆಗಿ, ಅದಕ್ಕೆ ನಾನು ಇದೇ ಕ್ರೀಮ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಮಾರ್ಸ್ ಅವರ ಇದು ರೀಸೆಂಟ್ ಆಗಿ ತರಿಸಿದ್ದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಐ ಶ್ಯಾಡೋ ನೀವು ನೋಡ್ತಾ ಇರ್ಬೋದು, ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ. ನಂಗೆ ಸಿಂಪಲ್ ಆಗಿ ರೆಡಿ ಆಗೋದಂದ್ರೆ ಅಂದ್ರೆ ತುಂಬಾ ಇಷ್ಟ. ತುಂಬಾ ಗ್ರ್ಯಾಂಡ್ ಆಗಿ ಓವರ್ ಆಗಿ ರೆಡಿ ಆಗಕ್ಕೆ ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ನಾನು ರೆಡಿ ಆಗ್ತೀನಿ. ನೀವೇ ನೋಡ್ತಾ ಇರ್ಬೋದು ಆ ಐ ಶ್ಯಾಡೋ ಎಷ್ಟು ಸಖತ್ತಾಗಿ ಮ್ಯಾಚ್ ಆಗ್ತದೆ ಅಂದ್ರೆ ನಮ್ ಕಣ್ಣೇ ಹಂಗಿದ್ಯೇನೋ ಅನ್ನೋ ತರ ಹಂಗೆ ಇರ್ಬೇಕು ಐ ಶ್ಯಾಡೋ ನಂಗೆ. ಸೊ ಕೆಲವೊಂದು ಔಟ್ಫಿಟ್ಗೆ ಕೆಲವೊಂದ್ ತರ ರೆಡಿ ಆಗ್ಬೋದು, ಬಟ್ ನಂಗೆ ಆಲ್ಮೋಸ್ಟ್ ನಾನು ಇದೇ ತರ ರೆಡಿ ಆಗೋದು. ಕಲರ್ ಐ ಶ್ಯಾಡೋ ಚೇಂಜ್ ಇರುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಲ್ವಾ. ಈಗ ಐಬ್ರೋ ಫಿಲ್ ಮಾಡ್ತೀನಿ ನಾನು. ಒಂದೊಂದ್ಸರಿ ಪ್ಯಾಲೆಟ್ ಯೂಸ್ ಮಾಡ್ತೀನಿ, ಒಂದೊಂದ್ಸತಿ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಇದು ಬ್ರೌನ್ ಕಲರ್, ಬ್ಲ್ಯಾಕ್ ಅಲ್ಲ ಆಯ್ತಾ, ಬ್ರೌನ್ ಐಬ್ರೋ ಪೆನ್ಸಿಲ್ ಇದು. ಸೊ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದೀನಿ, ಅಪ್ಲೈ ಮಾಡ್ಕೊತಾ ಇದೀನಿ. ಅಂಡ್ ಪ್ಯಾಲೆಟ್ ಕೂಡ ಯೂಸ್ ಮಾಡ್ಬೋದು, ನಾನು ಎಲ್ಲಾದ್ರೂ ಲಿಂಕ್ ಹಾಕಿರ್ತೀನಿ. ಈ ಐಬ್ರೋ ಪೆನ್ಸಿಲ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು, ಸ್ಕ್ರೀನ್ ಮೇಲೆ ಕಾಣುತ್ತೆ. ದಪ್ಪಾಗಿದೆಯೋ ಏನೋ ಐಬ್ರೋ ಗೊತ್ತಿಲ್ಲ, ಬಿಕಾಸ್ ಒಂದೊಂದ್ಸರಿ ನನ್ನ ಟೈಮ್ ಬೀಯಿಂಗ್ ಅದು ಒಂದೊಂದ್ಸರಿ ದಪ್ಪ ಆಗಿಬಿಡುತ್ತೆ. ಬಿಕಾಸ್ ನಾನು ಸ್ವಲ್ಪ ತಿಕ್ಕಿದೆ. ಐಬ್ರೋ ಪ್ಯಾಲೆಟ್, ಐಬ್ರೋ ಪೆನ್ಸಿಲ್ ಏನೇ ಯೂಸ್ ಮಾಡಿದ್ರೂ ಅದು ಸ್ವಲ್ಪ ವೇರ್ ಮಾಡಿದ್ರು, ಸ್ವಲ್ಪ ಅಪ್ಲೈ ಮಾಡಿದ್ರು ಡಾರ್ಕಾಗಿ ಕಾಣುತ್ತೆ. ಸೊ ಒಂದೊಂದ್ಸರಿ ಸೆಟಲ್ ಆಗಿ ಕಾಣುತ್ತೆ, ಡಿಪೆಂಡ್ ಅಪಾನ್ ಅದು ಹೇಗೆ ಕಾಣುತ್ತೋ ಅದ್ರ ಮೇಲೆ. ಸೊ ಹಾಗಾಗಿ ಇದು ಸ್ವಲ್ಪ ದಪ್ಪ ಆಗಿದ್ರೆ ಐಬ್ರೋ ಸಣ್ಣ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ. ಅದು ಒಂದೊಂದ್ಸರಿ ನಮ್ಮ ಕೈ ಹೇಗೆ ಈ ಸಿಚುವೇಶನ್ ತಕ್ಕಂಗೆ ಓಡ್ತಾ ಇರುತ್ತೋ ಹಾಗೇನೆ ಐಬ್ರೋನು ಆಗಿಬಿಡುತ್ತೆ. ಏನೋ ತುಂಬ ಏನೋ ಹಾರ್ಡಾಗಿ ಏನು ಕಾಣಲ್ಲ, ಹಾಗೆ ಓಕೆ ಅಂದ್ಕೊಳ್ತೀನಿ ಐಬ್ರೋ. ಬಟ್ ನಾನು ಜಾಸ್ತಿ ಏನೂ ಹಚ್ಕೊಳಕ್ಕೆ ಹೋಗಲ್ಲ ತಿಕ್ಕಾಗಿ. ಬಟ್ ಸ್ವಲ್ಪ ಈ ಲೈನ್ ನನಗೆ ಸ್ಟಾರ್ಟಿಂಗ್ ಲೈನ್ ನನಗೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಶೇಪ್ ತೊಗೊಳೋದಕ್ಕೆ ಪೆನ್ಸಿಲಲ್ಲಿ ಅಥವಾ ಪ್ಯಾಲೆಟಲ್ಲಿ. ಹಿಂಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ವಾವ್, ಈ ಬ್ಲಷ್ ಎಷ್ಟು ಸಖತ್ತಾಗಿದೆ ಅಂತಂದ್ರೆ ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಅಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಯಾವುದೇ ಬ್ರಷ್ ಕೂಡ ಬೇಡ, ಕೈಯಲ್ಲೇ ನೀವು ಆರಾಮಾಗಿ ಬ್ಲೆಂಡ್ ಮಾಡ್ಕೊಳ್ಬಹುದು. ಅಂಡ್ ಈಗ ಹೇಳಿದ್ನಲ್ಲ ನಾನು, ನಾವೇನೇ ಮೇಕಪ್ ಮಾಡಿದ್ರು ಮೇಕಪ್ ತರ ಕಾಣಬಾರ್ದು ಅಂತ ನಂಗೆ ಕೈ ಸುಟ್ಟಿತ್ತು, ಅದನ್ನ ತೋರಿಸ್ತಾ ಇದ್ದೆ ನಾನು. ಅಂಡ್ ಈ ಚೀಕ್ರೋಸ್ ಲಿಂಕ್ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಶಾರ್ಟ್ ವಿಡಿಯೋ ಈ ಚೀಕ್ರೋಸ್ದೇ ಮಾಡ್ತೀನಿ, ನೀವು ಅಲ್ಲಿ ಈಸಿಯಾಗಿ ಬೈ ಮಾಡ್ಬೋದು. ಅಂಡ್ ಮಸ್ಕರ ಯೂಸ್ ಮಾಡ್ತೀನಿ. ಈ ಮಸ್ಕರ ನೇಮ್ ಗೊತ್ತಿಲ್ಲ, ಬಟ್ ಈ ಮಸ್ಕರ ಲಿಂಕ್ ಇದ್ರೆ ಖಂಡಿತ ಹಾಕಿರ್ತೀನಿ. ವ್ಯೂ ಪ್ರಾಡಕ್ಟ್ ಅಂತ ನಾನು ಹೇಳೋದಲ್ಲ, ಅಲ್ಲಿದ್ರೆ ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಬಿಕಾಸ್ ತುಂಬಾ ದಿನ ಆಗೋಯ್ತು, ಗಟ್ಟಿ ಬೇರೆ ಆಗೋಗಿದೆ, ಹೊಸದ್ ತಗೊಳ್ಬೇಕು. ಜಾಸ್ತಿ ಮಸ್ಕರ ಆಮೇಲೆ ಕಾಜಲ್ ಯೂಸ್ ಮಾಡಲ್ಲ ನಾನು, ತುಂಬಾ ಕಮ್ಮಿ, ಈ ತರ ಶೂಟ್ಗಳಿಗೆ ಮಾತ್ರ ಯೂಸ್ ಮಾಡೋದು. ಹಾಗಾಗಿ ಕಣ್ಣಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಆ ಐ ಶ್ಯಾಡೋ ನೋಡಿ, ಆ ಗ್ಲೋ ನೋಡಿ, ಫೇಸ್ ಐ ಮೀನ್ ಆ ಚೀಕ್ರೋಸ್ ನೋಡಿ, ಹಚ್ಚಿರೋ ತರನೇ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಂಡ್ ಎಲ್ರಿಗೂ ಹೇಳೋದಿಷ್ಟ, ನಿಮ್ಮ ಫೇಸ್ ಮೇಲೆ ಪಿಂಪಲ್ ಇರ್ಲಿ ಅಥವಾ ಏನೇ ಮಾರ್ಕ್ ಇರ್ಲಿ, ಏನೇ ಇರ್ಲಿ, ಓವರ್ ಆಗಿ ಮೇಕಪ್ ಮಾಡಬೇಡಿ. ನಾನು ತೋರಿಸ್ತಾ ಇರೋದು ವ್ಯೂ ಪ್ರಾಡಕ್ಟ್ ಅಂತ ಇಲ್ಲಿರುತ್ತೆ ಅಂತ. ಮಧ್ಯದಲ್ಲಿ ಸಿಂಕ್ ಆಗ್ಲಿಲ್ಲ ನಾನು ಮಾತಾಡ್ತಿರೋದು, ಬೇಜಾರು ಮಾಡ್ಕೋಬೇಡಿ. ಸೊ ಏನೇ ನಿಮ್ ಫೇಸ್ ಅನ್ಇವನ್ ಟೋನ್ ಇರ್ಲಿ, ಏನೇ ಇರ್ಲಿ, ನೀಟಾಗಿ ಸಿಂಪಲ್ ಆಗೇ ಮೇಕಪ್ ಮಾಡಿ. ಏನೋ ಓವರ್ ಆಗಿ ಮೇಕಪ್ ಮಾಡ್ಕೊಂಡು ಮೇಕಪ್ ತರ ಬೇಡ, ನೀವ್ ಇರೋ ತರಾನೇ ಕಾಣ್ಬೇಕು, ನಿಮ್ ತರಾನೇ ಇರ್ಬೇಕು ಮೇಕಪ್. ಅಷ್ಟು ಚೆನ್ನಾಗಿ ಮೇಕಪ್ನ ನಾನೀಗ ತೋರಿಸಿರೋ ರೀತಿ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಚೆನ್ನಾಗಿ ಕಾಣ್ತೀರಾ.
ಆ್ಯಂಡ್ ಲಿಪ್ಸ್ಟಿಕ್ ಕೂಡ ನಾನು ಯಾವಾಗಲೂ ಮಿಸ್ ಕ್ಲೇರ್ ಯೂಸ್ ಮಾಡ್ತಾ ಇದ್ದೆ. ಈಗ ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಇದು ಮಾರ್ಸ್ ಅವ್ರದ್ದೇ ಅಂತ ಅನ್ಕೊಳ್ತೀನಿ. ಮಾರ್ಸ್ ಅವ್ರದ್ದೇ ಲಿಪ್ಸ್ಟಿಕ್ ಇದು. ಸೊ ಯಾವ ಶೇಡು ಆ ನಂಬರ್ ಎಲ್ಲ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ. ಯಾವಾಗಲೂ ಯಾಕೆ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮತ್ತು ಅದಕ್ಕೂ ತಪ್ಪು ತಿಳ್ಕೊಬೇಡಿ, ಏನೋ ಪ್ರಮೋಷನ್ ಅಂತ. ಖಂಡಿತವಾಗ್ಲೂ ಪ್ರಮೋಷನ್ ಅಲ್ಲ, ಬಟ್ ನೀವು ಕೇಳ್ತಾ ಇರ್ತೀರ ಕಮೆಂಟಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದಕ್ಕೆ ಪಿಲಿಗ್ರಾಮ್ ಅವ್ರದ ಲಿಪ್ಸ್ಟಿಕ್, ಪಿಲಿಗ್ರಾಮ್ ಅವರ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಎಲ್ಲದ್ರ ಲಿಂಕ್ ಹಾಕಿರ್ತೀನಿ, ಪದೇ ಕಮೆಂಟ್ ಮಾಡಬೇಡಿ. ಹಾಗಾಗಿ ಎಲ್ಲ ಕಡೆ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೋಡ್ಬೋದು, ಇದು ನನಗೆ ಏನಿಸ್ತು, ಗಟ್ಟಿ ಮೇಳ ಆರತಿ ಥರ ರೆಡಿ ಆಗ್ಬಿಟ್ಟಿದ್ದೀನಾ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಲುಕ್ಕು. ನೋಡಿ, ಈ ಥರ ಬಿಂದಿ ಚೇಂಜ್ ಮಾಡಿಕೊಂಡೆ, ಹಾಗೆ ಇಯರಿಂಗ್ ಚೇಂಜ್ ಮಾಡಿಕೊಂಡೆ. ಓಕೆ, ಇವಾಗ ಆ್ಯಂಡ್ ನೋಸ್ ಪಿನ್ ಕೂಡ ಆ್ಯಡ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಮೇಕಪ್ ಹೇಗಿದೆ, ಈ ನ್ಯಾಚುರಲ್ ಆಗಿ ಕಾಣೋವಂಥ ನ್ಯಾಚುರಲ್ ಲುಕಿಂಗ್ ಮೇಕಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತಾ? ಈ ಥರ ಮೇಕಪ್ ವಿಡಿಯೋ, ಶಾರ್ಟ್ ವಿಡಿಯೋನೂ ಮಾಡಲಾ ನೆಕ್ಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ವಿಡಿಯೋ ಮಾಡ್ತೀನಿ ಮೇಕಪ್ದು, ಇನ್ನು ಹೆಚ್ಚಿನ ಮೇಕಪ್ ವಿಡಿಯೋಗಳನ್ನ ಮಾಡ್ತೀನಿ. ಆ್ಯಂಡ್ ಫೈನಲ್ ಲುಕ್ ಈ ಥರ ಇತ್ತು. ನನ್ನ ಸಾರಿ ಕೂಡ ಬ್ಲ್ಯಾಕ್ ಸಾರಿ, ಇದು ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಆನ್ಲೈನಲ್ಲೇ ತರಿಸಿದ್ದು ನಾನು. ಟೈಮು 5:30 ಆಗ್ತಾ ಬಂತು, ಆದರೂ ಕೂಡ ನಮ್ಮ ಫೋಟೋಗ್ರಾಫರ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ. ಹಿಂದೆ ಒಂದು ಏರ್ ಪಿನ್ ಹಾಕಿ ಅಲ್ಲಿಗೆ ನಾನು ಇಯರಿಂಗ್ಸ್ನ ಈ ರೀತಿ ಆ್ಯಡ್ ಮಾಡಿದ್ದೀನಿ. ನನಗಂತೂ ಈ ಸಿಂಪಲ್ ಲುಕ್ ತುಂಬಾನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಈ ಲುಕ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಾರಿ ಇಷ್ಟ ಆಯಿತಾ, ಆರ್ ಇಯರಿಂಗ್ ಇಷ್ಟ ಆಯಿತಾ, ಮೇಕಪ್ ಇಷ್ಟ ಆಯಿತಾ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫೋಟೋಶೂಟ್ ಕತೆ ಏನಾಯಿತು ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು 4:30 ವೇಟ್ ಮಾಡ್ತಾ ಇದ್ದೀನಿ. ಫೋಟೋಗ್ರಾಫರ್ ಬಂದಿಲ್ಲ, ಯಾವತ್ತೂ ಹೆಂಗ್ ಮಾಡಿಲ್ಲ, ಯಾಕೆ ಈ ಥರ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ಬೇಜಾರಾಯಿತು. ಬಿಕಾಸ್ ಅವ್ರ ಹತ್ರ ಬೆಳಗ್ಗೆನೂ ಮಾತಾಡಿದ್ದೆ ನಾನು. ಬೆಳಗ್ಗೆ ಮಾತಾಡಿದಾಗ ಇಲ್ಲ ಶೂಟ್ ಮಾಡೋಣ 4:30 ಬರ್ತೀನಿ ಅಂದಿದ್ರು. ಅರೆ ಹೇಳಿದ್ರಲ್ವಾ ಯಾಕೆ ಅಂತ. ಆಮೇಲೆ ನಾನು ಜಾಸ್ತಿ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಲ್ಲ, ಅದೊಂದು ನಂದು ಫಾಲ್ಟ್ ಅಂತ ಅನ್ಕೊಳ್ತೀರೋ ಅಥವಾ ಏನೋ ಗೊತ್ತಿಲ್ಲ. ವಾಟ್ಸ್ಯಾಪ್ ಚೆಕ್ ಮಾಡಿಲ್ಲ. ವಾಟ್ಸಪ್ಪಲ್ಲಿ 2 o'clockಗೆ ಅವರು ಮೆಸೇಜ್ ಮಾಡಿದ್ದಾರೆ, ನಂಗೆ ಬರೋಕ್ಕಾಗಲ್ಲ ಅಂತ. ಬಿಕಾಸ್ ಸಮ್ ರೀಸನಿಂದ ಅವ್ರು ಬರೋಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ. ಆದರೆ ನಾನು ಆ ಮೆಸೇಜ್ನೇ ನೋಡ್ಕೊಂಡಿಲ್ಲ. ಬಿಕಾಸ್ ನಾನು ಆ ಟೈಮಲ್ಲಿ ಅಡುಗೆ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿರೋ ಹಾಗೆ ನಾನು 1:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ನಿಮಗೆ ಟೈಮಿಂಗ್ಸ್ ಕೂಡ ತೋರಿಸಿದ್ದೆ. ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟರೊಳಗಡೆ ಆಲ್ರೆಡಿ 3 o'clock ಆಗಿತ್ತು. ನಾನು 4:30ಗೆ ರೆಡಿ ಆಗಬೇಕಾಗಿತ್ತು. 1 hour ಟೈಮ್ ಇದೆ. ಸೊ ಹಾಗಾಗಿ 1 hour ಟೈಮ್ ಇತ್ತು. ಹಾಗಾಗಿ ನಾನು ಮೊಬೈಲೇ ನೋಡಕ್ ಹೋಗಿಲ್ಲ. ಅವ್ರು ಒಂದು ಕಾಲ್ ಮಾಡ್ಬಿಟ್ಟಿದ್ರೆ ಆಗಿರೋದು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಈ ಥರ ಆಗುತ್ತೆ. ಬೇಜಾರಾಗ್ತಿದೆ ನನಗೆ. ಎಷ್ಟು ಕೆಲಸ ಆಗ್ತಿತ್ತು, ನಾನು ಬೇರೆ ಕೆಲಸಗಳು ನಾನು ಮಾಡ್ಬೋದಾಗಿತ್ತು ಅಂತ. ಇಟ್ಸ್ ಓಕೆ, ನೆಕ್ಸ್ಟ್ ನಾನು ಶೂಟ್ ಮಾಡಿಸ್ತೀನಿ. ನಾನು ಮೇಕಪ್ಗೆ ಯೂಸ್ ಮಾಡಿರೋಂತಹ ಎಲ್ಲ ಪ್ರಾಡಕ್ಟ್ ಲಿಂಕ್ ಆ್ಯಂಡ್ ನಾನು ವೇರ್ ಮಾಡಿರೋ ಸಾರಿ ಎಲ್ಲ ಲಿಂಕ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಐ ಮೀನ್ ಈ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ಆ್ಯಂಡ್ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿದ್ದು, ಎಲ್ಲೂ ತೊಗೊಂಡಿದ್ದಲ್ಲ ಆನ್ಲೈನಲ್ಲಿ. ಸೊ ಇದಾಗಿತ್ತು ನನ್ನ ಡೇ. ಬೇಜಾರಾಯಿತು ಸ್ವಲ್ಪ. ಅಯ್ಯೋ ಇವತ್ತಂತೂ ಏನಂತಾರಲ್ಲ, ಸ್ಟ್ರಕ್ ಆಗ್ಬಿಟ್ಟಿದೆ. ಐ ಮೀನ್ ಏನಂದ್ರೆ ಮೆಸ್ಅಪ್ ಆಯ್ತು ಅಂತಾನೆ ಅನ್ಕೊಳ್ಬಹುದು. ನನ್ನ ವರ್ಕ್ ಅಡುಗೆ ಮಾಡೋವಾಗ ಕೈ ಸುಟ್ಕೊಂಡಿದ್ದು, ಆ ಗಡಿ ಬಿಡಿ ಕೆಲಸ ಮ್ಯಾನೇಜ್ ಮಾಡಿಕೊಂಡು ಈ ವಿಡಿಯೋ ಮಾಡಿಕೊಂಡು ಇದಾಗಿತ್ತು ನನ್ನ ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.